ಲಕ್ಕಮ್ಮ ಲಕ್ಕಮ್ಮ ಲಕ್ಕಮ್ಮ. ಓ ಜಯಕೈನಿ, ನಾನು ಯಾರತ್ತು ಅಂದ್ಕೊಂಡೆ. ಬಾರಕ್ಕ. ಏನು ತಾಯಿ, ಏನು ಮಾಡ್ತಿದ್ದೆ? ಹಾಂ, ಏನು ಬಿಜಿ ಇದ್ದೇನು? ಯಾತಂಗೆ ಕೆಲಸ ಇದ್ವಿ? ಏನಿಲ್ಲ ಕೆಲಸ, ಇನ್ನೇನು ಸಾರು ಬಿಸಿ ಮಾಡಿ ಬಂದೆ. ಆಮೇಲೆ ಸ್ವಲ್ಪ ಅನ್ನ ಮಾಡ್ಕೊಂಡ್ರೆ ಆಯಿತು. ಸಾರು ಇತ್ತು ರಾತ್ರಿದು, ಬಿಸಿ ಮಾಡಿದ್ದೀನಿ. ಬಾರಕ್ಕ ಕೂತ್ಕೊ ಬಾ. ನೀವು ಅವಾಗ ಮನೇನ ಮುಂದಕ್ಕೆ ಕಳೆದು ಬಿಟ್ಕೊಂಡು ಹಿಂದಕ್ಕೆ ಹೊಸದು ಕಟ್ಟಿವಿ. ಮುಂದಕ್ಕೆ ಹೊಸದು ಕಟ್ಬೇಕಾಯ್ತಲ್ವೇ? ಕಟ್ಬೇಕಾಗಿತ್ತಮ್ಮ. ಏನು ಮಾಡ್ತೀವಿ ಬಿಡತ್ತೆ, ಹಿಂದಕ್ಕೆ ಕಟ್ಕೊಂಡ್ರೆ ಅದೇ ವಾಸನೆ ಅದ್ರತಾಗ ಯಾರತ್ತ. ನೋಡಿ ಇವಾಗ ಅಲ್ಲಿ ಒಂದಿಟ್ಟು ಕಸ ಪಸ ಹೊಡೆದು ಕದ್ರಾಕಾನ ಅಂತ ಹೋದ್ರೆ ಆ ಕಡೆ ಬಾಗ್ಲಗಳದ ಬಿಡಲ್ಲ ಅವಳು. ಹಂಗೇನೆ ಏಪ್ಪ ಒಂದಿಟ್ಟು ಕಸ ಹೊಡಿಯೋಕ್ಕಿಲ್ಲ. ಜಗಳ ಅಂದ್ರೆ ಜಗಳ. ಹೋಗ ಅದಂತೂ ನನ್ನ ಮೇಲೆ ಜಗಳ ಮಾಡೋದು ಎಂದು ಬಿಟ್ಟೈತಕ್ಕ, ನೋಡಿದ್ಯಲ್ಲ ನೀನೇನು. ಕಣೆ ಬೋಲು ಒಳ್ಳೆಳಲ್ಲ. ಏನಂಗೆ ಖ್ಯಾತಿ ಮಾಡೋಕ್ಕೆ ಕಾಣತ್ಕೊಂಡಿರ್ತಾಳೆ. ಆ ರಂಗಜ್ಜಿನ ಒಳಕ್ಕೆ ಬಿಡ್ಕೊಂಬಲ್ಲ ಮಾರಾಗಿತ್ತು ನಮ್ಮಮ್ಮ. ಅವಜ್ಜಿ ಬೋಲು ಹಚ್ಚಿ ಕಟ್ಟದ್ದಾಳ ಕಣಿ ರಂಗಜ್ಜಿ. ಅವಳನ್ನ ನೀನು ಒಳಕ್ಕೆ ಬರಬೇಡ ನೀನು ಅಂತ ಹೇಳಿ ದೊಪ್ತಾಳಲ್ಲ ಹಂಗೇನಿ. ಅವಳಿಗಿನ್ನ ಅಂತ ಒತ್ತು ಬರುತ್ತೆ ನೋಡ್ತೀರು ಅಲ್ವಿ. ಅವಳಿಂದನ ಅವಜ್ಜಿಗಿನ್ನ ತಾತ ಅವಜ್ಜಿನ ಅಷ್ಟು ವರ್ಷ ನನ್ನ ಬದುಕೇಳೆ. ಇವಳಿಗಿನ್ನ ಆಸು ವರ್ಷ ಬದುಕೋದು ಇಲ್ಲ ಇವಳು. ಈಗಲೇ ಕಾಯಿಲೆ. ಹಂಗಂದ್ರೂ ದಿಮಾಕ್ ಮಾಡೋದು ಬಿಡಲ್ಲ. ಅವಳು ನೋಡಿದ್ರೆ ನನಗೆ ಆಗದೇ ಇಲ್ಲ, ಮೈ ಎಲ್ಲ ಉರಿತೈತಿ. ಇಲ್ಲ ನೋಡ್ಲಕ್ಕಮ್ಮ, ನಾನು ಏನೋ ಹೇಳೋಣ ಅಂತ ಬಂದೆ ನಿಂತಾಗೆ, ಬೇಜಾರಾಗಬೇಡ. ಅದ ನಾನು ಹಿಂಗೈತಿ ಅಂತ ಹೇಳಲ್ಲ, ಅಲ್ಲ ಮಾತು ನಿಶಿ ಕೇಳೋದು ಬೇಕಾದ್ರೆ ಒಬ್ಸರ್ವ್ ಮಾಡು ನೀನು. ಅದಕ್ಕೆ ಹೇಳೋಣ ಅಂತ ಬಂದೆ. ಅಲ್ಲ ನಿನ್ನ ಮಗ ಏನೋ ಅವಳು ಶಶಿ ಕಲಮ್ಮನ ಮಗಳನ್ನ ಮಾತಾಡಿಸ್ತಾ ಇದ್ದಾನಂತೆ. ಅದೇ ಅವಳು ಅರ್ಧ ಬಲ್ಲ ಬಟ್ಟೆ ಹಾಕ್ಕೊಂಡು ಓಡಾಡ್ತಾಳಲ್ಲ, ಸುಪ್ಪಿ ಎಂಬಳು ಸುಪ್ರಿ, ಅವಳನ್ನ ಮಾತಾಡಿಸ್ತಾನಂತೆ ನಿನ್ನ ಮಗ. ಇವನು ಎಸು. ಇಲ್ಲಪ್ಪ, ಯಾರು ಹೇಳ್ದಾರು? ಇಲ್ಲಪ್ಪ, ನಮ್ಮ ಹುಡುಗ ಮಾತಾಡ್ಸಲ್ಲ. ನನ್ಗಳ್ಗೆ ಆಗಲ್ಲ ಅಂಬೋದು ಗೊತ್ತೇ ಐತೆ, ಮಾತಾಡ್ಸಲ್ಲಮ್ಮ. ಅವಳು ನೋಡಿ ನನಗೆ ಎಲ್ಲೋಡ, ಅವಳು ನೋಡ್ಬಿಟ್ರೆ ಏನಿಲ್ಲ ಮಕ್ಕೆ ಒಯ್ಯ ನಮ್ಮಂಗೆ ಆವತ್ತು ನನಗೆ. ಪಾಪ ಲಕ್ಕ ಮಂಟಿ ಒಳ್ಳೇದು ಅಂಥವಳು ಬಂದು ಈ ಮನೆ ಹಾಳು ಮಾಡೋದು ಬೇಡ. ಅದಕ್ಕೆ ಹೇಳೋಣ. ನಮ್ಮ ಅಜ್ಜಿನೂ ಬಂದೈತೆ, ನಾನು ಹೇಳ್ತೀನಿ. ಅವಳು ಬಂದುಬಿಟ್ರೆ ಏನಿಲ್ಲ, ಇವ್ರ ಮನೆ ಉದ್ಧಾರನೇ. ಹೇಳ್ತಿರೋದು ನಿಜ ಕಣಿಲಕ್ಕಮ್ಮ. ಇಲ್ಲಿ ನೋಡಿಲಿ, ನಾನು ನೀನು ಒಳ್ಳೆಯವಳು ಆಗ ಅಂತಳನ್ನ ಕಟ್ಕೆ ಮುಂದೆ ನಾಳೆ ಹೊತ್ತು ನಂಗೆ ನಿನ್ನ ಮನೆ ಹಾಳಾಗೋದು ಬೇಡ. ನೀನು ನಿನ್ನ ದೊಡ್ಡ ಮಗುಗೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದೀಯಾ. ಅಕ್ಕೇನೆ ಬೇಡ, ಇಂಥವು ಆಗೋದು ಬೇಡ ಅಂತ ಹೇಳಿ. ನಿನ್ನ ಮಗ ಒಳ್ಳೇನು ಅಂತಳನ್ನ ತಗ್ಲಾಕೊಂಡು ಯಾಕೆ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡ ಅಂತಳನ್ನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ. ಮನೆ ಮರ್ಯಾದೆ ಎಲ್ಲನ ಬೀದಿಗೆ ಬೀಳುತ್ತೆ. ಅವಳನ್ನ ಯಾವುದೇ ಕಾರಣಕ್ಕೂ ಇಲ್ಲೋಡು, ನಿನ್ನ ಮದುವೆ ಮಾಡ್ಕೊಂಬಕ್ಕಂತೂ ಹೋಗ್ಬೇಡ. ಹಿಂಗೈತೆ ಸಿಚುವೇಶನ್ನು ನೋಡ್ಕ್ಯ. ಇಲ್ಲೋಡು, ಎಲ್ಲ ನನಗೆ ತಿಳ್ಕೊಂಡೆ ಹೇಳಕ್ಕೆ ಬಂದಿರೋದಿಲ್ಲಕ್ಕಮ್ಮ. ನಾನು ತಿಳ್ಕೊಂಬಲ್ಲ ಯಾರ ಬಗ್ಗೆನೂ ನಾನು ಯಾತ ಹೇಳಕ್ಕೆ ಬರಲ್ಲ. ಆ ಸುಸ್ಸು ಇಲ್ವೇ ಆ ಬೋಡಿ, ಆ ಬೋರ್ಡ್ ನಕ್ಕೆ ಇದ್ದಾಳಲ್ಲ, ಆ ಬೋರ್ಡ್ ಇರ್ಮಂತಕ್ಕೆ ಹೋಗ್ತಾರೆ ಇಬ್ಬರು ಮಾತಾಡೋಕ್ಕೆ. ಇವಳು ನಾನು ಇವಾಗ ಓದಕ್ಕೆ ಹೋಗಲ್ಲ ಅಂತ ಹೇಳಿ ಇಲ್ಲೇ ಓಡಾಡ್ತಾಳೆ. ಊರಾಗೆಲ್ಲ ಅರ್ಗಬರ್ಗ ಬಟ್ಟೆ ಇಟ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ತಾಳೆ. ಮನೆಯಾಗ ಅಮ್ಮ ಒಂದು ಬದುಕಿ ಇಕ್ಕಲ್ಲ, ಒಂದು ಮೊಸರು ತೊಳೆಯಕ್ಕೆ ಇಕ್ಕಲ್ಲ, ಯಾತಕ್ಕೂ ಇಕ್ಕಲ್ಲ. ಹೌದೇನು? ಅತ್ತೆ ನಮ್ಮ ಮನೆ ಕಡೆ ಕೆಣ್ಕೆಣ್ಸ್ ನೋಡ್ತಾಳೆ. ನಾನು ಯಾಕತ್ತು ಹಿಂಗೆ ಕೆಣ್ಕೆಣ್ಸ್ ನೋಡ್ತಾಳೆ ಅನ್ಕೊಂತಿದ್ದೆ. ಅದಕ್ಕೆ ಅನ್ಸುತ್ತೆ. ತಾಡಿ ನೋಡ್ತೀನಿ, ಒಬ್ಸರ್ವ್ ಮಾಡ್ತೀನಿ. ನಮ್ಮ ಹುಡುಗ ಅಂತಾನಲ್ಲ, ಇವಳೆ ಏನು ಮಾಡಿ ಅವಳ ಏನೋ ನಮ್ಮ ಹುಡುಗಿಗೆ ಹೆಣ್ಕೆಣ್ಸ್ ನೋಡ್ತಿರ್ತಾಳೆ. ಆವಾಗನ ತಕ್ಕ ಹೆಣ್ಕೆಣ್ಸ್ ನೋಡ್ತಿರ್ತಾಳೆ ಮನೆ ಕಡೆಗೆ. ನಾನು ಆರಮ್ಮೆಗೂ ನಮಗೂ ಆಗಲ್ವಲ್ಲ, ಅಚ್ಚಿ ಹಿಂಗೆ ನೋಡ್ತಾಳೆ ಅಂತ ನಾನು ಅನ್ಕೊಂಡೆ. ಇನ್ನಿ ಹಿಂಗೈತಂಗಾರ ಅವಳು ಬೋಡಿ, ಅವಳು ಬಕ್ಬೋಡಿ ಅವ್ರ ಮಂತಕ್ಕ ಸುಸೀರ್ ಮಂತಕ್ಕೆ ಹೋಗ್ತಾರ. ತಾಡಿ ಹೋಗ್ಲಿ, ಐದವ ಅವ್ರಿಗೆ ಆಚಾರ. ಏನೋ ಅವಳು ತಿಳ್ಕೊಬಿಟ್ಟವಳೆ ನನಗೆ ಹಂಗೆ. ಮತ್ತೆ ಮಕ್ಕಯ್ಯ ನಮಗೆ ಅವತ್ತು ಊರು ತಿರುಗ್ತಾಳೆ. ಕೇರ್ ತಿರುಗ್ತಾಳೆ. ಊರಿಗಂತೂ ಬಿಡತ್ತೆ. ಯಾರನ್ನಾಗ್ಲೇಳು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಯಾವ ದಿವ್ಸಕ್ಕೆ ಒಂದು ಊರ್ಗಾರ ಹೋಗಿ ಬರ್ತಾಳೆ. ಏನು ಅವತಾರಗಳು ಮಾಡ್ತಾಳೆ ಗೊತ್ತೇ ಅವಳು. ಅಯ್ಯೋ, ಮನೆಯಾಗೆ ಒಂದು ಬೋದಕ್ಕೆ ಮಾಡಲ್ಲ, ಒಂದು ಕಸ ಮುಸ್ರೆ ಮಾಡಕ್ಕೆ ಬರಲ್ಲ ಅವಳಕ್ಕೆ. ಒಂದು ಕಸ ಹೊಡಿಯಲ್ಲ, ಒಂದು ಬಟ್ಟೆ ಒಗೆಯಲ್ಲ, ಏನಿಲ್ಲ. ಮುಷ್ಣಿ ಒಯ್ಯ ನಮಗೆ ಅವತ್ತವಳು ನೋಡಿರಿ. ಏನು ಮಾಡ್ತೀಯ, ನನಗೊಳಗೂ ಆಗಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ. ಹಾಲು ಹೊಡಿ, ನನ್ನ ಮದುವೆ ಆಗ್ಬೋರ್ಲಿ, ಏನಿಲ್ಲ ನನ್ನ ಮಗನ್ನ. ಹೇಳ್ತೀನಿ ಅವನಿಗೆ ತಡಿ. ಏನಲ್ಲ ಪಾಪ, ಇಂಥವು ಏನಾನ ಇದ್ರೆ ತೆಗ್ದಾಕ್ಬಿಡಿ ಈಗಲೇ ಅಂತ ಹೇಳ್ತೀನಿ. ನನ್ನ ಮಗ ಮದುವೆ ಆಗಲಿಲ್ಲ ಅಂದ್ರೆ, ನನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂದ್ರೆ ಚಿಂತೆಕ್ಕೆಲ್ಲ ಸಹಾಯತಕ್ಕ ನಾನೇ ಮಾಡಿಕ್ತೀನಿ. ಏನು ಬೇಡ ಅಂತ ಅವಳು ಕಟ್ಕೊಂಡ್ರೆ ಅಷ್ಟೇ ನಮ್ಮ ಮನೆ ಉದ್ಧಾರನೇ. ಅವಳೇನಾನ ಈ ಮನೆ ಸೊಸೆಯಾಗಿ ಬಂದುಬಿಟ್ರೆ ಅಷ್ಟೇ ಮುಗೀತು ಕತೆ. ಎಲ್ಲ ಹಾಳು ಮಾಡಿ ನೋಡಿ ಅಂತಾಳೆ ನಿಮ್ಮ ಮನೆಯಲ್ಲ. ಅಯ್ಯೋ, ಬೇಕಾದರೆ ಅಬ್ಸರ್ವ್ ಮಾಡಿ, ನಿನ್ನ ಮಗನೂ ಅವಳು ಇಬ್ಬರು ಲವ್ ಮಾಡ್ತಾ ಇದ್ದಾರೆ. ಅದಕ್ಕೇ ನೀವು ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆ ಸುಸ್ಸು ಮನೇಲಿ ಮೀಟ್ ಆಗ್ತಾ ಇದ್ದಾರೆ. ಆ ಸುಸ್ಸುನ ಕ್ಲಾಸ್ ತಗೊಳ್ರಿ ಫಸ್ಟು. ಅವಳು ತಲೆ ಹಿಡಿ ಅಂತ ಬುದ್ಧಿ ಮಾಡ್ತಾ ಇದ್ದಾಳೆ. ಅವಳಿಗೆ ಏನು ಕೇಳಾರ ಯಾರೂ ಇಲ್ಲ ಅವಳಿಗೆ. ಮನೆಯಾಗ ಇನ್ನೇನು ಅಣ್ಣ ಇರೋನು ಅತ್ತಿಯರು ಅವರು ಬಿಡು ಇವಳ್ದು ಯಾವಾಗಲೂ ಇದ್ದಿದ್ದೇನೆ ಅಲ್ಕ ಬುದ್ಧಿ ಅಂತ ಹೇಳಿ ಸುಮ್ಮನಾಗ್ಯಾರಲ್ಗ. ಅವ್ರು ಅತ್ತಿಯರು ಬಂದು ಹೇಳಿರಂತೆ, ಅವ್ರ ಅಮ್ಮಗೆ ಮನಸ್ಸು ತಡೆದ ಅಲ್ದಲೇನೆ ಹಿಂಗೈತೆ ಅಂತ ಹೇಳಿರೆ
ಹಂಗೆ ಹಿಂಗೆ ನನ್ನ ಮಗಳ ಬಗ್ಗೆ ನೀವು ಹೆಂಗೆ ಹೇಳಕ್ಕೆ ಬಂದ್ರಿ ಅಂತ ಹೇಳಿ ಹೆಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಲಂತೆ ಅಮ್ಮ. ಅದಕ್ಕೆ ಅವ್ರು ಸುಮ್ಮನಾಗ್ಬಿಟ್ಟವ್ರೆ. ಹೇಳೋರು ಕೇಳೋರು ಯಾರೂ ಇಲ್ಲ, ಅವಳು ತಲೆ ಹಿಡ್ದು ಬುದ್ಧಿ ಮಾಡ್ತಾಳೆ. ಅವಳು ಯಾತಕ್ಕೆ ಈ ಮನೆ ಸೊಸೆ ಆದಳು? ಏನಿಲ್ಲ, ಈ ಮನೆ ಸೊಸೆ ಆಗಿ ನಾನು ತಗೊಳ್ ಭಾಳ ಮಾಡಲಿ ನೋಡೋಣ. ಏನು ಆಗಕ್ಕೆ ಬಿಡೋದೇ ಇಲ್ಲ. ನಮ್ಮ ಹುಡುಗನ ಕೇಳ್ತೀನಿ, ಎಲ್ಲ ಅಬ್ಸರ್ವ್ ಮಾಡಿ ಅವಳು ಜುಟ್ಟು ಯಾಗ್ರೋಗಂಗೆ ಇಕ್ಕಿ ಇಲ್ಲೋಡು ನನ್ನ ಮಗನ ಕೈ ಬಿಟ್ಟರೆ ಸರಿ ಇಲ್ಲ ಅವಡಿ ಅಂತ ಹೇಳ್ತೀನಿ. ಏನೋ ತಿಳ್ಕೊಬಿಟ್ಟವಳೆ. ಅವ್ರ ಅಮ್ಮಗೆ ಈ ವಿಷಯನ ಗೊತ್ತಿರಲಿಲ್ವೇನ, ಗೊತ್ತು ಮಾಡಿಸಿ ನೋಡು. ನನ್ನ ಕೈ ಸಿಗೆ ಬೀಳಲಿ. ಇಲ್ಲೋಡು ಲಕ್ಕಮ್ಮ, ನೀನು ಸುಮ್ಮನೆ ಹೇಗೆ ಆಡಬೇಡ. ನಾನು ಹೇಳೋದು ಕೇಳು. ಆ ಸುಸ್ಸಿ ಮನೆಗೆ ಹೋಗ್ತಾರೆ ಈಗ. ನೀನು ಸುಮ್ಮನೆ ಹೋಗಿ ಅವಳ ಸಿಸಿತಾಗ ಗಲಾಟೆ ಮಾಡೋಕೆ ಹೋದ್ರೆ ಅವಳು ಏನಂತಾಳೆ ನಿನ್ನ? ಏನಂತಾಳೆ ಅವಳು? ನೀನೇನೇನು ಕಂಡಿದ್ದೆ ಮಾಡಿದ್ದೆ, ನೀನು ಹೆಂಗೆ ಹೇಳ್ದೆ ನನ್ನ ಮಗಳ ಬಗ್ಗೆ ಅಂತಾಳೆ. ನೀನೇನು ಕಂಡಿಡಿಬೇಕು. ಕಂಡಿಡ್ದು ಮಾತಾಡಬೇಕು. ಆ ಸುಸ್ಸಿ ಮನೆಯಕ್ಕೆ ಹೋಗ್ತಾರಲ್ಲ ಅಲ್ಲಿಗೆ ಹೋಗ್ತಾರೆ. ಇಬ್ಬರಳು ಜೊತೆ ಆಗಕ್ಕೆ ಅಲ್ಲಿಗೆ ಹೋಗ್ತಾರಲ್ಲ ಮಾತಾಡೋಕ್ಕೂ ಕುಕ್ಕಮ್ಮಕ್ಕೂ ಅಲ್ಲಿ ಕಿಸ್ಕೊಂಡು ಅಲ್ಲಿ ಇಲ್ಲಿ ಫೋಟೋ ತಕ್ಕಮ್ಮಕ್ಕೂ ಅಲ್ಲಿ ಅವ್ರ ಮನೆಯಕ್ಕೆ ಹೋಗ್ತಾರಲ್ಲ. ಅವಾಗ ನೀನು ಕಂಡಿಡಿಬೇಕು, ನೋಡಿಬಿಟ್ಟು ಹಿಡ್ಕೊಂಡು ಅವಾಗ ಮಾತಾಡಬೇಕು. ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲ್ಲೇ ಮಾತಾಡಿರಿ. ಅಯ್ಯೋ ಸುಮ್ಮನೆ ಹೇಳ್ತಾರೆ ಇವರಿಬ್ಬರು ಗುದ್ದಾಡ್ತಾರೆ ನೋಡಪ್ಪ, ಇನ್ನೆಲ್ಲಿ ಹಂಗೆ ಹಿಂಗೆ ನೋಡ್ಲಕ್ಕಮ್ಮ ಇಲ್ಲದೆಲ್ಲ ಹೇಳ್ತಾಳೆ, ಎತ್ತಿಕ್ತಾಳೆ, ಹಿಂಗೆ ಹಿಂಗೆ ಅಂತೇಳಿ ಜನ ಮಾತಾಡ್ತಾರೆ. ಸುಮ್ಮನೆ ಇಲ್ಲೋಡು, ನೀನೇನು ಹಿಡ್ಕೊಂಡು ಮಾತಾಡಬೇಕು. ಹಿಡ್ಕೊಂಡು ಕೈ ಸಿಕ್ಕಿದ ಮೇಲೆ ಮಾತಾಡಬಾರ್ದು ಶಿವ. ಸುಮ್ಮನೆ ನೋಡು, ಅಬ್ಸರ್ವ್ ಮಾಡು. ಅವ್ರ ಮನೆಯಕ್ಕೆ ಹೋಗ್ತಾರೆ, ಆ ಸುಸೀರ್ ಮನೆಯಕ್ಕೆ ಬೋಡಿರ ಮನೆಯಕ್ಕೆ, ಅವಾಗ ಹಿಡ್ಕೋಬೇಕು ನೀನು. ಸರಿನಿ? ಸುಮ್ಮನೆ ಯಾಕೆ ನೀನು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ನಾವು ಹೇಳೋದ ಒಂದು ಸ್ವಲ್ಪ ಕೇಳು. ಆಮೇಲೆ ನೀನು ಆಮೇಲೆ ಹಿಡ್ಕೊಂಡು ಮಾತಾಡ್ಮಂತೆ ಕಂಡು ಹಂಗೆ ಮಾಡ್ತೀನಿ. ನೋಡ್ತೀನಿ ತಡಿ. ಅವಳಿಗೂ ಬೋಡಿಗೂ ಒಯ್ದಾವ ಬಿಡ್ಕೊಂಡಿರೋ ಅವಳಿಗೆ ತಲೆ ಹಿಡ್ಕ ಬುದ್ಧಿ ಮಾಡ್ತಾ ಇದ್ದಾಳಲ್ಲ, ಅವಳಿಗೂ ಒಯ್ದಾವ ಬೋಡಿಗೆ. ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ನನಗೆ ಗೊತ್ತಿರಲಿಲ್ಲ ಕಣಜೆ. ಹೇಳಿ ಹಂಗೆ ಒಳ್ಳೆ ಕೆಲಸ ಮಾಡಿದೆ, ನೀನು ಹೇಳಿದ್ದೆ ಒಳ್ಳೇದಾಯ್ತು. ಇದು ಭಾಳ ದಿವಸದಿಂದ ನಡೀತಾ ಐತೆ, ಹಳೆ 5-6 ತಿಂಗಳಿಂದನೂ ನಡೀತಾ ಐತೆ. ಅವಳ ಅದಕ್ಕೇನೆ ಇಲ್ಲೇ ಓಡಾಡ್ಕೊಂಡು ಅದು ಇದು ತೋರಿಸ್ಕೊಂಡು ತಿನ್ನಿಸ್ಕೊಂಡು ಎಲ್ಲ ತಗೊಂಬಂದು ಕೊಡ್ತಾರಂತೆ ನಿಮ್ಮ ಮಗ ತಿನ್ನೋಕ್ಕೂ ಎಲ್ಲನ. ಅದಕ್ಕೆ ತಿನ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅವಳು ಸುಸ್ಸಿಗೆ ಬೇರೆ ಯಾರೂ ಇಲ್ಲ. ಅವ್ರ ಅತ್ತಿಯವ್ರು ಹೇಳ್ತಾ ಇದ್ರು, ನೋಡಿ ಹಿಂಗೆ ಬರ್ತಾ ಇದ್ದಾರೆ ಅಂತ. ಅಲ್ಲಿ ವಾರದಿಂದಲೂ ಅವ್ರ ಮನೇಲಿ ಜೊತೆ ಆಗ್ತಾ ಇದ್ದಾರಂತೆ ಇಬ್ರು. ಅವ್ರ ಮನೇಲಿ ಮೀಟ್ ಮಾಡೋದು, ಮಾತಾಡೋದು, ಅವ್ರ ಮನೇಲಿ ಅದು ಇದು ತಗೊಂಡೋಗಿ ತಿನ್ನೋದು ಎಲ್ಲ ಮಾಡ್ತಾ ಇದ್ದಾರಂತೆ. ನೆನ್ನೆ ಎಲ್ಲ ಬಿರಿಯಾನಿ ಪಾರ್ಟಿ ಅಂತೆ, ಬಿರಿಯಾನಿ ತೊಗೊಂಬಂದಿದ್ದಂತೆ ಎಲ್ಲ ಸಖತ್ತಾಗೆ ಅಲ್ಲಿ ತಿನ್ನಂತೆ. ಅದಕ್ಕೆ ನೆನ್ನೆ ಸುಮ್ಮಲಿಲ್ಲ. ಉಣ್ಣಪ್ಪ ಅಂತ ಬಡ್ಕೊಂಡೆ ಮುದ್ದೆ ಮಾಡಿದ್ನಿ ಅಂತ. ಬೇಡ ಕಣಮ್ಮ, ನಾನೆಲ್ಲ ಹುಡುಗರ ಜೊತೆ ಹೊರಗೆ ಹೋಗಿದ್ದೆ, ಬಿರಿಯಾನಿ ತಿನ್ಕೊಂಬಂದಿದ್ದೆ ಅಂತ ಹೇಳ್ದೆ. ನನಗೇನು ಗೊತ್ತಾ ಹಿಂಗೆ ಮಾಡ್ತಾನಂತ. ನಮ್ಮ ಹುಡುಗರ ಮೇಲೆ ಒಟ್ಟು ನಂಬಿಕೆ ಕೇಳಿದ್. ನಮ್ಮ ದೊಡ್ಡ ಹುಡುಗನು ಅವನೇ ಯಾರ ಸವಾಸಕ್ಕೂ ಹೋಗಲ್ಲ. ನಾನು ಇವನು ಹಂಗೆ ಅನ್ಕೊಂಡಿದ್ದೆ, ಯಾರ ಸವಾಸಕ್ಕೂ ಹೋಗಲ್ಲ ಇವನು ಅಂತ ಹೇಳಿ. ಹೋಗಿ ಕಚಡ ಸವಾಸ ಮಾಡ್ಯವನಲ್ಲ. ಹೋಗಿ ಇಂಥ ಸವಾಸನ ಅಲ್ಲ. ಮೊದಲೇನೆ ಅವ್ರ ಅಮ್ಮನೂ ಅವಳೂ ಎಂಥ ಬುದ್ಧಿ ಇರೋರಂತೂ ಅದು ಗೊತ್ತೇ ಐತಿ. ನನಗೆ ಅವಳು ನೋಡಿರಾಗಲ್ಲ ಅಂಥದ್ರಾಗೆ ಅವಳನ್ನ ಇವನು ಲವ್ ಮಾಡ್ತಾ ಇದ್ದಾನೆ ಅಂತಂದರೆ ನನಗೇನಿಲ್ಲ. ಈ ವಿಷಯ ಕೇಳ್ತಿದ್ದಂಗೆ ಬೋಲೋ ಹಂಗೆ ಪಿತ್ತ ನೆತ್ತಿಗೆರ್ದಂಗೆ ಆಗ್ತೈತಿ ನನಗೆ. ಅದಕ್ಕೆ ನಮ್ಮ ಋತಮ್ಮಂಗಂತೂ ನನಗೂ ಗೊತ್ತಿರಲಿಲ್ಲ. ಇಲ್ಲಾಂದ್ರೆ ನಾನು ಆವಾಗಲೇ ಬಂದಿದ್ನಲ್ಲ, ನೀವಿಬ್ಬರು ಗುದ್ದಾಡ್ಬೇಕಾರಿ ಆವಾಗಲೇ ಹೇಳ್ತಿದ್ದೆ. ನಾನು ಆವಾಗಲೇ ಹೇಳೋ ಅಂತಲ್ಲ, ನನಗೆ ಗೊತ್ತಿದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ನನಗೆ ಗೊತ್ತಿರಲಿಲ್ಲ ಕಣಮ್ಮ. ನಮ್ಮ ಕಲಮ್ಮನ ಮಗಳು ಸ್ನೇಹ ಇಲ್ವಿ, ಆದಂಗಂತಿತ್ತು. ಅವಳಿಗೂ ಆಗಲ್ಲ. ಆ ಹುಡುಗಿನ ಜಗಳ ಮಾಡಕ್ಕೆ ಹೋಗ್ತಾಳೆ ಆ ಹುಡುಗಿ ಮೇಲೆ, ಸ್ನೇಹಮ್ಮನ ಮೇಲೆ. ಅದು ಭಾಳ ಒಳ್ಳೆ ಹುಡುಗಿ ಅದು. ಆ ಹುಡುಗಿ ಮೇಲೆ ಜಗಳ ಮಾಡಕ್ಕೆ ಹೋಗ್ತಾಳೆ. ಅದಕ್ಕೆ ಆ ಹುಡುಗಿ ನಮ್ಮ ಋತಮ್ಮಂತಾಗಿ ಹೇಳ್ತು. ಅದಕ್ಕೆ ನಮ್ಮ ಋತಮ್ಮ ನನ್ನ ತಾಗಿ ಹೇಳ್ತು. ನನಗೆ ಆವಾಗ ವಿಷಯ ಗೊತ್ತಾಯ್ತು. ನಾನಿಲ್ಲಾಂದ್ರೆ ಏನು ಸುಮ್ಮನೆ ಬಿಡ್ತಿರ್ಲಿಲ್ಲ ಬಿಡು. ಅವಳಿಗೆ ಏನೋ ತಿಳ್ಕೊಬಿಟ್ಟವಳು ಅವಳು. ನಾನಿಲ್ಲಾಂದ್ರೆ ಅವಳು ಬಿಡ್ತಿದ್ದೆ ನಾನು ಯಾವಾಗಲೂ ನಿನಗೆ. ಅದಕ್ಕೆ ನೋಡಿ ಅಬ್ಸರ್ವ್ ಮಾಡಿ ಕಂಡಿಡಿದು ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ನೋಡ್ತೀನಿ ತಡಿ, ಅಬ್ಸರ್ವ್ ಮಾಡ್ತೀನಿ. ಯಶೋರಮ್ಮಗೆ ವಿಷಯ ತಿಳಿಸಿದ್ದೀವಿ. ಸುಸ್ಸೂರ್ ಮನೆಗೆ ಹೋಗ್ತಾರೆ, ಕಂಡಿಡಿದ್ಬಿಟ್ಟು ಅವಳು ಸುಸ್ಸುಗುನು ಅವಳಿಗೂ ಸರಿಯಾಗಿ ಗ್ರಾಚಾರ ಬಿಡಿಸ್ರಿ ಆ ಸುಪ್ಪಿಗೆ ಅಂತ ಹೇಳಿದ್ದೀನಿ. ಅವರು ಪಾಪ ಇವರು ತುಂಬ ಒಳ್ಳೆಯವರು. ಎಷ್ಟು ಗೌರವಾಗಿದ್ದಾರೆ ಇಬ್ಬರು ಗಂಡು ಮಕ್ಕಳು. ಒಬ್ಳು ಮಗಳು ಬೇರೆ ಇದ್ದಾರೆ, ನಾಳೆ ಮದುವೆ ಮಾಡಿ ಕಳಿಸಿದ್ದಾರೆ. ಅವ್ರಿಗೂ ಒಂದು ಹೆಣ್ಣು ಒಂದು ಗಂಡು, ಇಬ್ಬರು ಮಕ್ಕಳು ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ತುಂಬ ಒಳ್ಳೆಯವರು ಇವರು. ಅದಕ್ಕೆ ಇಂಥ ಮನೆಗಳು ಏನಾದರೂ ಸೊಸೆಯಾಗಿ ಬಂದುಬಿಟ್ರೆ ಅವ್ರ ಅಮ್ಮನೂ ಅವಳು ಸೇರಿಕೊಂಡು ಈ ಮನೆಯೆಲ್ಲ ಹಾಳು ಮಾಡಿರ್ತಾರೆ. ಅದಕ್ಕೇ ನಾ ಬಂದ ಅಕ್ಕ ಮಂಟಿ ಹತ್ರ ಎಲ್ಲ ವಿಷಯ ಹೇಳಿದೀವಿ. ನೋಡ್ರಿ ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಆಂಟಿಗೂ ಅವ್ರಿಗೂ ಮೊದಲೇ ಆಗಲ್ಲ. ನೋಡು, ನೀವು ಆಂಟಿ ಕೈಗೇನ ಅವಳು ಸಿಗೆ ಬಿದ್ದರೆ ಅವಳು ಸುಪ್ಪಿ ಕತೆ ಮುಗೀತಂತಲೇನೆ. ನೋಡ್ತಾ ಇರಿ, ಇನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.